ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ಧಾರ್ಥ ಅಂತ. ಇದು ಬಂದುಬಿಟ್ಟು ಥರ್ಡ್ ವಿಡಿಯೋ. ಟ್ರೇಡಿಂಗ್ ವಿತ್ ಕೈಟ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಿಮಗೆ ಸೆಕ್ಟರ್ ರೊಟೇಷನ್ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೆಕ್ಟರ್ ರೊಟೇಷನ್ ಕಾನ್ಸೆಪ್ಟ್ ಯಾಕೆ ಅಂದರೆ ಎಲ್ಲ ಮಾರ್ಕೆಟ್ ಕಂಡೀಷನಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು. ಹಾಗಾಗಿ ಸೆಕ್ಟರ್ ರೊಟೇಷನ್ ಕಾನ್ಸೆಪ್ಟ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟು. ನೋಡಿ, ಮಾರ್ಕೆಟ್ನಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದೇ ಸೆಕ್ಟರ್ ಮೂವ್ ಆಗ್ತಾ ಇರೋದಿಲ್ಲ. ಯಾವಾಗ ಸೆಕ್ಟರ್ ರೊಟೇಷನ್ ಆಗ್ತಾ ಇರುತ್ತೆ. ಒನ್ ಟೈಮ್ನಲ್ಲಿ ಫಾರ್ಮಾ ಸೆಕ್ಟರ್ ಮೂವ್ ಆಗ್ತಾ ಇರುತ್ತೆ, ಒನ್ ಟೈಮ್ನಲ್ಲಿ ಮೆಟಲ್ ಸೆಕ್ಟರ್ ಮೂವ್ ಆಗುತ್ತೆ, ಒನ್ ಟೈಮ್ನಲ್ಲಿ ಆಟೋ ಸೆಕ್ಟರ್ ಮೂವ್ ಆಗ್ತಾ ಇರುತ್ತೆ. ಹೀಗೆ ಸೆಕ್ಟರ್ ರೊಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಎಲ್ಲ ಮಾರ್ಕೆಟ್ ಕಂಡೀಷನಲ್ಲೂ ಹಣ ಸಂಪಾದನೆ ಮಾಡಬೇಕು. ಹಾಗಾಗಿ ಸೆಕ್ಟರ್ ರೊಟೇಷನ್ ಇದೆಲ್ಲ ತುಂಬ ಇಂಪಾರ್ಟೆಂಟು. ಈಗ ನಾವು ಕರೆಂಟ್ ಮಾರ್ಕೆಟ್ ನಾವು ಹೇಗೆ ಸೆಕ್ಟರ್ ರೊಟೇಷನ್ನ ಫೈಂಡ್ ಮಾಡ್ತೀನಿ ಮತ್ತು ಅಲ್ಲಿರುವ ಸ್ಟಾಕ್ನ ಹೇಗೆ ಡಿಸ್ಕಸ್ ಮಾಡಿ ಮತ್ತು ನಾನು ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಟ್ರೇಡ್ ಮಾಡಿ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ನಾವು ಈಗ ಸೆಕ್ಟರ್ ರೊಟೇಷನ್ಗೆ ನನ್ನದೇ ಆದ ಒಂದು ಕಾನ್ಸೆಪ್ಟ್ ಇದೆ. ಸೆಕ್ಟರ್ ರೊಟೇಷನ್ನ ಫೈಂಡ್ ಮಾಡೋಕ್ಕೆ ಅದು ಹೇಗೆ ಹೇಳ್ಕೊಡ್ತೀನಿ ನೋಡಿ. ನಿಫ್ಟಿ 500 ಬೆಂಚ್ ಮಾರ್ಕ್ ಇಂಡೆಕ್ಸ್ ಇದೆ. ಆ ನಿಫ್ಟಿ 500 ಇಂಡೆಕ್ಸ್ಗೆ ಯಾವ ಸೆಕ್ಟರ್ ಲಾಸ್ಟ್ 1 ಮಂತಿಂದ ಬೀಟ್ ಮಾಡುತ್ತೆ ಅಲ್ಲ, ಆ ಸೆಕ್ಟರ್ ಅಲ್ಲಿರೋ ಸ್ಟಾಕಿಗೆ ನಾನು ಟ್ರೇಡ್ ಮಾಡ್ತೀನಿ. ಯಾಕೆಂದರೆ ನಿಫ್ಟಿ 500 ಇಂಡೆಕ್ಸ್ನಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕು ಇದೆ, ಮಿಡ್ ಕ್ಯಾಪ್ ಸ್ಟಾಕು ಇದೆ, ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕು ಇನ್ಕ್ಲೂಡ್ ಇದೆ. ಹಾಗಾಗಿ ನಾನು ನಿಫ್ಟಿ 500 ಇಂಡೆಕ್ಸ್ ಯಾವ ಲಾಸ್ಟ್ 1 ಮಂತಲ್ಲಿ ಯಾವ ಸೆಕ್ಟರ್ ಬೀಟ್ ಮಾಡುತ್ತೆ ಅಲ್ಲ, ಆ ಸೆಕ್ಟರ್ ನಾನು ಟ್ರೇಡ್ ಮಾಡ್ತೀನಿ. ಎಕ್ಸಾಂಪಲ್ ಆಗಿ ಲಾಸ್ಟ್ 1 ಮಂತಲ್ಲಿ ನಿಫ್ಟಿ 500 1% ಮೂವ್ ಆಗಿದೆ ಅಂದ್ಕೊಳ್ಳಿ. ಆವಾಗ ನಿಫ್ಟಿ 500 ಇಂಡೆಕ್ಸ್ಗೆ ಯಾವ ಸೆಕ್ಟರ್ 1%ಗಿಂತ ಮೇಲ್ಗಡೆ ಮೂವ್ ಆಗಿದೆ ಅಂದರೆ 2%, 3%, 4%, ಆ ಸೆಕ್ಟರ್ನಲ್ಲಿರುವ ಸ್ಟಾಕೆ ನಾನು ಆ ಸೆಕ್ಟರ್ನ ನೋಡಿ ಆ ಸೆಕ್ಟರಲ್ಲಿರುವ ಸ್ಟಾಕ್ನ ನಾನು ಟ್ರೇಡ್ ಮಾಡ್ತೀನಿ, ನನ್ನ ರೂಲ್ಸ್ಗೆ ಫಾಲೋ ಆದರೆ. ಈಗ ನಾವು ಸೆಕ್ಟರ್ ಕರೆಂಟ್ ಮಾರ್ಕೆಟ್ನಲ್ಲಿ ಯಾವ ಸೆಕ್ಟರ್ ಮೂವ್ ಆಗ್ತಾ ಇದೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ನೀವು ಈಗ ಡಿಸ್ಪ್ಲೇಯಲ್ಲಿ ನೋಡ್ತಿರ್ಬೋದು. ಈ ಡಿಸ್ಪ್ಲೇಯಲ್ಲಿ ನೀವು ಟ್ರೇಡಿಂಗ್ ವ್ಯೂನ ಎಲ್ಲ ಸೆಕ್ಟರ್ನ ಲೈನ್ ಚಾರ್ಟ್ ಇದೆ. ಎಲ್ಲ ಸೆಕ್ಟರ್ನ ಲೈನ್ ಚಾರ್ಟ್ ಇದೆ ಅಂದರೆ ಈ ಲಾಸ್ಟ್ 1 ಮಂತಲ್ಲಿ ಎಲ್ಲ ಸೆಕ್ಟರ್ ಎಷ್ಟು % ಮೂವ್ ಆಗಿದೆ ಅಂತ ಈ ಲೈನ್ ಚಾರ್ಟ್ನಲ್ಲಿ ನಿಮ್ಗೆ ಗೊತ್ತಾಗ್ಬೋದು. ನೋಡಿ, ನಿಮಗೆ ನೋಡ್ತಿರೋದ್ರಲ್ಲಿ ಕಲರ್ ಡಿಫಿಕಲ್ಟ್ ಆಗಿರ್ಬೋದು. ಇದು ತುಂಬ ಈಸಿ ಇದೆ, ಫ್ರೀ ಆಫ್ ವರ್ಷನ್ ಇದೆ ಟ್ರೇಡಿಂಗ್ ವ್ಯೂವಲ್ಲಿ. ನಿಮಗೆ ಯಾರಾದರಿಗೆ ಗೊತ್ತಾಗಿಲ್ಲ ಅಂದರೆ ಇದು ಹೇಗೆ ಯಾಡ್ ಮಾಡಬೇಕು ಲೈನ್ ಚಾರ್ಟ್ ಅಂದರೆ ಕಮೆಂಟ್ ಮಾಡಿ ಕೆಳಗಡೆ. ನಾನು ಕೂಡ ಇದು ಸಪ್ರೇಟ್ ವಿಡಿಯೋ ಮಾಡಿಬಿಡ್ತೀನಿ ಲೈನ್ ಚಾರ್ಟ್ ಬಗ್ಗೆ ಹೇಗೆ ಆ್ಯಡ್ ಮಾಡಬೇಕಂತ. ನೋಡಿ, ನಾವು ಫಸ್ಟ್ ನಿಫ್ಟಿ 500 ಇಂಡೆಕ್ಸ್ 1 ಮಂತಲ್ಲಿ ಎಷ್ಟು ಮೂವ್ ಆಗಿದೆ ಅಂತ ಈಗ ಫಸ್ಟ್ ತಿಳ್ಕೊಳ್ಳೋಣ. ಈಗ ಇಲ್ಲಿ ನನ್ನ ಕರ್ಸರ್ನಲ್ಲಿ ನೋಡ್ತಿರ್ಬೋದು ನೀವು. ಈಗ ಲಾಸ್ಟ್ 1 ಮಂತಲ್ಲಿ ನಿಫ್ಟಿ 500 ಇಂಡೆಕ್ಸ್ ಎಷ್ಟು % ಮೂವ್ ಆಗಿದೆ ಅಂತ ಫಸ್ಟ್ ಫೈಂಡ್ ಮಾಡೋಣ. ನೋಡಿ, ಲಾಸ್ಟ್ 1 ಮಂತಲ್ಲಿ ನಿಫ್ಟಿ 500 ಇಂಡೆಕ್ಸ್ ಇಲ್ಲಿ 3.78% ಡೌನ್ ಸೈಡಲ್ಲಿ ಮೂವ್ ಆಗಿದೆ. ಲಾಸ್ಟ್ 1 ಮಂತಲ್ಲಿ ನಿಫ್ಟಿ 500 ಇಂಡೆಕ್ಸ್ ಏನಿದೆ -3.7% ಡೌನ್ ಸೈಡಲ್ಲಿ ಮೂವ್ ಆಗಿದೆ. ಅಂದರೆ ನಿಫ್ಟಿ 500 ಇಂಡೆಕ್ಸ್ -3%ಗಿಂತ ಮೇಲ್ಗಡೆ ಇರುವ ಸೆಕ್ಟರ್ನ ನಾವು ಫೈಂಡ್ ಮಾಡೋಣ ಈಗ. ಅಂದರೆ ನೋಡಿ, ಇಲ್ಲಿ ನೋಡಿ ಎಲ್ಲ ಸೆಕ್ಟರ್ನ 1 ಮಂತ್ನ ಲೈನ್ ಚಾರ್ಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇರ್ಬೋದು ಕರ್ಸರ್ನಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಾ ಇರ್ಬೋದು. ಲಾಸ್ಟ್ 1 ಮಂತಲ್ಲಿ 0.06% ಅಂದರೆ FMGC ಸೆಕ್ಟರ್ ಲಾಸ್ಟ್ 1 ಮಂತಲ್ಲಿ ಮೂವ್ ಆಗಿದೆ -0.06%. ಇಲ್ಲಿ ನೋಡಿ ಕೆಳಗಡೆ ಬ್ಲೂ ಕಲರು ಆಟೋ ಸೆಕ್ಟರ್ ಏನಿದೆ ಲಾಸ್ಟ್ 1 ಮಂತಲ್ಲಿ 0.6% -0.6% ಮೂವ್ ಆಗಿದೆ. ಫೈನಾನ್ಸ್ ಕಂಪ್ನಿ ಏನಿದೆ, ಫೈನಾನ್ಸ್ ಸೆಕ್ಟರ್ ಏನಿದೆ ಲಾಸ್ಟ್ -1.75% ಮೂವ್ ಆಗಿದೆ. ಮತ್ತು ಈ ಥರ ಫಾರ್ಮಾ ಸೆಕ್ಟರು -2.65%, ಹೆಲ್ತ್ ಕೇರ್ ಸೆಕ್ಟರ್ ಕೂಡ -2.9%. ಅಂದರೆ ನಿಫ್ಟಿ 500 -3.7% ಡೌನ್ ಸೈಡಲ್ಲಿದೆ. ಆದರೆ ಫಾರ್ಮಾ, ಹೆಲ್ತ್ ಕೇರ್, ಆಟೋ, ಫೈನಾನ್ಸ್ ಸೆಕ್ಟರ್ ಏನಿದೆಯಲ್ಲ ನಿಫ್ಟಿ 500ಗೆ ಲಾಸ್ಟ್ 1 ಮಂತಲ್ಲಿ ಬೀಟ್ ಆಗಿದೆ. ಈಗ ನಮ್ಗೆ ಗೊತ್ತಿರ್ಬೋದು ಸ್ಟ್ರಾಂಗ್ ಸೆಕ್ಟರ್ ಯಾವುದಿದೆ ಅಂತ. ಇವೆಲ್ಲ ಈಗ ನಾನು ಹೇಳ್ತಿರೋದೆಲ್ಲ ಸ್ಟ್ರಾಂಗ್ ಸೆಕ್ಟರು. ನಿಮಗೆ ನೋಡಿ, ಇದು ಲೈನ್ ಚಾರ್ಟ್ ನಿಮಗೆ ಡಿಫಿಕಲ್ಟ್ ಆಗ್ತಿದೆ ಅಂದರೆ ಇನ್ನೊಂದು ವೆಬ್ಸೈಟ್ ಇದೆ ಫ್ರೀ ಆಫ್ ವರ್ಷನೇ. ಅದು ಬಂದುಬಿಟ್ಟು investment.com ಅಂತ. ಇದು ಕೂಡ ಫ್ರೀ ಆಫ್ ವರ್ಷನ್ ಇದೆ. ಇದು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಲಿಂಕ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ನಿಮಗೆ ಇದೇ ವೆಬ್ಸೈಟಲ್ಲಿ ಕರ್ಕೊಂಬರುತ್ತೆ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ ಯಾವ ಥರ ಅಂತ. ನೋಡಿ, ಇಲ್ಲಿ ಲಾಸ್ಟ್ 1 ಮಂತಲ್ಲಿ ನಿಫ್ಟಿ 500 ಇಂಡೆಕ್ಸ್ ಯಾವ ಸೆಕ್ಟರ್ ಅಪ್ಸೈಡಲ್ಲಿ ಮೂವ್ ಆಗಿದೆಯಲ್ಲ ಎಲ್ಲ ನಿಮಗೆ ತೋರಿಸ್ತಾ ಇರ್ಬೋದು. ಇಲ್ಲಿ 1 ಮಂತಲ್ಲಿ ನೋಡಿ, ನಿಫ್ಟಿ 500 -3.7% ಡೌನ್ ಸೈಡಲ್ಲಿದೆ. ಅಲ್ಲಿ
ಟ್ರೇಡಿಂಗ್ ವ್ಯೂನಲ್ಲಿ ಲೈನ್ ಚಾರ್ಟ್ನಲ್ಲಿ ನಿಮಗೆ ಲೈನ್ನಲ್ಲಿ ಗೊತ್ತಾಗುತ್ತೆ, ಇಲ್ಲಿ ನಿಮಗೆ ನಂಬರ್ಸ್ನಲ್ಲಿ ಗೊತ್ತಾಗುತ್ತೆ. ಆದರೆ ಅಲ್ಲಿ ಬೆನಿಫಿಟ್ಸ್ ಏನಾಗುತ್ತೋ, ಅಡ್ವಾಂಟೇಜ್ ಏನಂದರೆ ಯಾವುದಾದ್ರು ಸೆಕ್ಟರ್ ಡೌನ್ ಸೈಡಲ್ಲಿ ಮೂವ್ ಆಗ್ತಾ ಇದ್ದರೆ ಇನ್ನೊಂದು ಸೆಕ್ಟರ್ ರೊಟೇಷನ್ ಆಗುವಾಗ ಕ್ರಾಸ್ ಓವರ್ ಆಗ್ತಾ ಇರುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಂಬರ್ಸ್ ಇರೋದ್ರಿಂದ ಇಲ್ಲಿ ಕೂಡ ಗೊತ್ತಾಗುತ್ತೆ, ಅಲ್ಲಿ ನಿಮಗೆ ಈಸಿ ಆಗುತ್ತೆ. ಒಂದು ಸಲ ಅಲ್ಲಿ ಗೊತ್ತಾದರೆ ನಿಮಗೆ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ಸ್ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿದ್ರೆ. ಈ ವಿಡಿಯೋನ ನೀವು 4-5 ಸಲ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿಫ್ಟಿ 500 ಲಾಸ್ಟ್ 1 ಮಂತಲ್ಲಿ -3.76% ಮೂವ್ ಆಗಿದೆ ಡೌನ್ ಸೈಡಲ್ಲಿ. ಫಾರ್ಮಾ -3%, PSU ಬ್ಯಾಂಕ್ -3%, ಮತ್ತು ಹೆಲ್ತ್ ಕೇರ್, ಬ್ಯಾಂಕ್ ಮತ್ತು ಮೆಟಲ್, ಈ ಥರ ಲಾಸ್ಟ್ 1 ಮಂತಲ್ಲಿ ಎಲ್ಲ ಸೆಕ್ಟರ್ ಮೂವ್ ಆಗಿದೆ. ನಮಗೆ ಈಗ ಗೊತ್ತಾಯಿತು ನಿಫ್ಟಿ 500ಗೆ ಇವು ಎಲ್ಲ ಸೆಕ್ಟರ್ ಸ್ಟ್ರಾಂಗ್ ಆಗಿದೆ. ಈಗ ನಾನು ನನ್ನ ಟ್ರೇಡಿಂಗ್ ರೂಲ್ಸ್ಗೆ ಯಾವ ಸೆಕ್ಟರ್ನಲ್ಲಿ ಸ್ಟಾಕ್ ಸ್ಟ್ರಾಂಗ್ ಇದೆಯಲ್ಲ ಆ ಸ್ಟಾಕ್ನ ಡಿಸ್ಕಸ್ ಮಾಡ್ತೀನಿ. ನೋಡಿ, ನಾನು ಎಕ್ಸಾಂಪಲ್ ಆಗಿ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಫೈನಾನ್ಷಿಯಲ್ ಸೆಕ್ಟರ್ ಏನಿದೆಯಲ್ಲ, ನಿಫ್ಟಿ 500 ಕಂಪೇರಿಟಿವ್ಲಿ ಸ್ಟ್ರಾಂಗ್ ಇದೆ ರಿಲೇಟಿವ್ ಸ್ಟ್ರೆಂತಲ್ಲಿ. ಹಾಗಾಗಿ ನಾನು ಆ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿರುವ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದು ನೋಡಿ, ಇದು ಕೂಡ ಫ್ರೀ ಆಫ್ ವೆಬ್ಸೈಟ್. ಇದು ಸೆಕ್ಟರ್ ರೊಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋ ಬಗ್ಗೆ ಇದು ಯೂಸರ್ ಫ್ರೆಂಡ್ಲಿಗೋಸ್ಕರ ನಾನು ಈ ಸ್ಟಾಕೇಜ್ ವೆಬ್ನ ನಿಮಗೆ ಹೇಳ್ತಾ ಇರೋದು. ಇದೇ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನಿಮಗೆ ಯೂಸರ್ ಫ್ರೆಂಡ್ಲಿಗೋಸ್ಕರ ನಾನು ಈ ಸ್ಟಾಕೇಜ್ ವೆಬ್ಸೈಟ್ ಬಗ್ಗೆ ನಾನು ಹೇಳ್ಕೊಡೋದು. ನೀವು ಸ್ಟಾಕೇಜ್ ವೆಬ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ, ನೀವು ವೆಬ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ನಲ್ಲಿ ಕರ್ಕೊಂಡು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ಸರ್ನಲ್ಲಿ ಸೆಕ್ಟರ್ ಅಂತ ಇದೆ. ನಮಗೆ ಗೊತ್ತಾಯಿತು ಈಗ ಫೈನಾನ್ಷಿಯಲ್ ಸೆಕ್ಟರು ಮೊಮೆಂಟಮ್ನಲ್ಲಿ ಇದೆ ಅಂತ. ಆ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಈಗ ನೋಡಿ, ಸೆಕ್ಟರ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ನಾವು ಫೈನಾನ್ಷಿಯಲ್ ಸೆಕ್ಟರ್ನ ನಾವು ಫೈಂಡ್ ಮಾಡೋಣ. ಇಲ್ಲಿ ನೋಡಿ, ಫೈನಾನ್ಷಿಯಲ್ ಸೆಕ್ಟರ್ ಅಂತಿದೆ. ನೋಡಿ, ಫೈನಾನ್ಷಿಯಲ್ ಸೆಕ್ಟರಲ್ಲಿ ಹಲವು ಥರ ಸ್ಟಾಕ್ಗಳು ಬರುತ್ತೆ. ಎಕ್ಸ್ಚೇಂಜಸ್ ಸ್ಟಾಕ್ ಕೂಡ ಬರುತ್ತೆ. BSE ಆಗಿರ್ಬೋದು, BSE ಆಗಿರ್ಬೋದು, MCX ಎಕ್ಸ್ಚೇಂಜಸ್ ಸ್ಟಾಕ್ ಇದೆ. ಫೈನಾನ್ಸ್ ಸೆಕ್ಟರ್ ಸ್ಟಾಕ್ ಇದೆ. ಫೈನಾನ್ಸ್ ಮಾಡ್ತಾವಲ್ಲ NBCC ಸ್ಟಾಕ್ಸು ಕೂಡ ಇವೆ. ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾಕ್ಸ್ ಕೂಡ ಫೈನಾನ್ಸ್ ಸೆಕ್ಟರಲ್ಲೇ ಬರುತ್ತೆ. ಹಾಗಾಗಿ ಹಲವಾರು ಇನ್ಶೂರೆನ್ಸ್ ಕಂಪ್ನಿ ಕೂಡ ಫೈನಾನ್ಸ್ ಸೆಕ್ಟರಲ್ಲೇ ಬರುತ್ತೆ. ಹಾಗಾಗಿ ನಾವು ನಮ್ಮ ಟ್ರೇಡಿಂಗ್ ರೂಲ್ಸ್ಗೆ ಯಾವ ಸ್ಟಾಕ್ ಫಾಲೋ ಮಾಡುತ್ತಲ್ಲ ಅಲ್ಲಿರುವ ಸ್ಟಾಕ್ನ ಡಿಸ್ಕಸ್ ಮಾಡ್ತೀನಿ. ನಾನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ ನನ್ನ ರೂಲ್ಸ್ಗೆ ಯಾವ ಸ್ಟಾಕ್ ಸೆಕ್ಟರ್ನ ಫಾಲೋ ಆಗ್ತಾ ಇದೆ ಅಂತ. ನೋಡಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸೆಕ್ಟರ್ ಏನಿದೆಯಲ್ಲ ಈಗ ಮೊಮೆಂಟಮ್ನಲ್ಲಿದೆ. ಹಾಗಾಗಿ ನಾನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿರೋ ಸ್ಟಾಕ್ನ ಡಿಸ್ಕಸ್ ಮಾಡ್ತೀನಿ. ನೋಡಿ ಇಲ್ಲಿ ನೋಡಿ, ಫೈನಾನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಇದೆ. ಇದರಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಗೇನರ್ ಅಂತ ಇದೆ ಕ್ಲಿಕ್ಕು. ಇಲ್ಲಿ ಗೇನರ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಅದರಾದ ನಂತರ ಇಲ್ಲಿ ಲಾಸ್ಟ್ 1 ಮಂತಲ್ಲಿ ಯಾವ ಸ್ಟಾಕ್ ಮೂವ್ಮೆಂಟ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಆದಿತ್ಯ ಬಿರ್ಲಾ ಸನ್ ಲೈಫ್ ಕಂಪ್ನಿ, ನಿಪ್ಪೋನ್ ಲೈಫ್, UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಇವೆಲ್ಲ ನಾಲ್ಕು ಸ್ಟಾಕ್ ಏನಿದೆ ಲಾಸ್ಟ್ 1 ಮಂತಲ್ಲಿ 13% ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮೂವ್ ಆಗಿದೆ. 6% ಆದಿತ್ಯ ಬಿರ್ಲಾ ಕಂಪ್ನಿ ಮೂವ್ ಆಗಿದೆ. ಈ ಥರ ಲಾಸ್ಟ್ 1 ಮಂತಲ್ಲಿ ಮೂವ್ ಆಗಿದೆ. ನೋಡಿ, ನಿಫ್ಟಿ 500 ನಾವು ಸೆಕ್ಟರ್ ರೊಟೇಷನ್ ಯಾಕೆ ಹುಡುಕ್ತಾ ಇದ್ದೀವಿ ಅಂದರೆ ಮಾರ್ಕೆಟ್ ಪ್ರೊಬಬಿಲಿಟಿ ಮೇಲೆ ಮೂವ್ ಆಗುತ್ತೆ. ಹಾಗಾಗಿ ಅಕ್ಯುರೇಸಿ ಮೇಂಟೈನ್ ಮಾಡೋಗೋಸ್ಕರ ನಾವು ಸೆಕ್ಟರ್ ರೊಟೇಷನ್ನ ಫೈಂಡ್ ಮಾಡ್ತೀವಿ. ನೋಡಿ, ನಿಫ್ಟಿ 500 ಇಂಡೆಕ್ಸೇ ನಿಫ್ಟಿ ಫೈನಾನ್ಷಿಯಲ್ ಸೆಕ್ಟರ್ ಬೀಟ್ ಮಾಡ್ತು. ಈಗ ನಿಫ್ಟಿ ಫೈನಾನ್ಷಿಯಲ್ ಸೆಕ್ಟರ್ಗೆ ನಿಫ್ಟಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಏನಿದೆಯಲ್ಲ, ಇದು HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆಯಲ್ಲ, ಇದು ಬೀಟ್ ಮಾಡ್ತಾಯಿದೆ. ನೋಡಿ, ನಿಫ್ಟಿ 500 1 ಮಂತಲ್ಲಿ -3.7% ಮೂವ್ ಆಗಿತ್ತು. ಆದರೆ ನಿಫ್ಟಿ ಫೈನಾನ್ಷಿಯಲ್ ಸೆಕ್ಟರ್ ಏನಿದೆಯಲ್ಲ -1.6% ಮೂವ್ ಆಗಿದೆ. ಅದಾದ ನಂತರ ನಿಫ್ಟಿ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆಯಲ್ಲ, ಲಾಸ್ಟ್ 1 ಮಂತಲ್ಲಿ 13% ಮೂವ್ ಆಗಿದೆ ಅಪ್ಸೈಡು. ಅಂದರೆ ನಿಮಗೆ ಗೊತ್ತಿರ್ಬೋದು, ರಿಲೇಟಿವ್ಲಿ ಅಪ್ಸೈಡ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಅಂದರೆ ಸ್ಟಾಕು ಡೌನ್ ಸೈಡಲ್ಲಿ ಮೂವ್ ಆಗ್ತಾ ಇದೆ, ಮಾರ್ಕೆಟ್ ಡೌನ್ ಸೈಡಲ್ಲಿ ಮೂವ್ ಆಗ್ತಾ ಇದೆ, ಸೆಕ್ಟರ್ ಡೌನ್ ಸೈಡಲ್ಲಿ ಮೂವ್ ಆಗ್ತಾ ಇದೆ. ಆದರೆ ಸ್ಟಾಕ್ ಏನಿದೆಯಲ್ಲ ಅಪ್ಸೈಡಲ್ಲಿ ಮೂವ್ ಆಗ್ತಾ ಇದೆ. ನಾವು ಈಗ ಚಾರ್ಟ್ನಲ್ಲಿ ನೋಡೋಣ ಸ್ಟಾಕ್ ಹೇಗೆ ಮೂಮೆಂಟಮಲ್ಲಿ ಇದೆ ಅಂತ. ನೋಡಿ, ಈಗ ನಾನು ಟ್ರೇಡಿಂಗ್ ವ್ಯೂ ನೋಡಿ, ಇದು ಬಂದುಬಿಟ್ಟು ನಿಫ್ಟಿ 50ನ ಸ್ಟಾಕ್. ಈ ನಿಫ್ಟಿ 50ನ ಚಾರ್ಟ್ ಇದು ನೋಡಿ. ಲಾಸ್ಟ್ ಆಲ್ ಟೈಮ್ ಇಂದ ನಿಫ್ಟಿ 50 ಏನಿದೆ ಆಲ್ಮೋಸ್ಟ್ ಆಲ್ 6.6% ಡೌನ್ ಸೈಡಲ್ಲಿ ಮೂವ್ ಆಗಿದೆ. -6.6% ಆಲ್ ಟೈಮಿಂದ ಡೌನ್ ಸೈಡಲ್ಲಿ ಮೂವ್ ಆಗಿದೆ. ಹಾಗೆ ನಿಫ್ಟಿ 500 ಆಲ್ ಟೈಮ್ ಇಂದ ಎಷ್ಟು % ಡೌನ್ ಸೈಡಲ್ಲಿ ಮೂವ್ ಆಗಿದೆ?
ನಿಫ್ಟಿ ಆಲ್ ಟೈಮ್ ಹೈಯಿಂದ -7.6% ಡೌನ್ ಸೈಡಲ್ಲಿ ಮೂವ್ ಆಗಿದೆ ನಿಫ್ಟಿ ಆಲ್ ಟೈಮ್ ಹೈಯಿಂದ. ಈಗ ನಾವು HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಸರ್ಚ್ನಲ್ಲಿ ಹೋಗಿ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಇಲ್ಲಿ ನೋಡಿ 5th ಪಾಯಿಂಟ್ ಬಂದು ಇಲ್ಲಿದೆ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇದು ನೋಡಿ HD ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯ ಇದು ಟ್ರೇಡಿಂಗ್ನಲ್ಲಿ ಚಾರ್ಟ್ ಬಂದುಬಿಟ್ಟು ಇದು ನೋಡಿ ಸ್ಟಾಕ್ ಈಗ ನೋಡಿ ಸೆಕ್ಟರ್ ಡೌನ್ ಸೈಡಲ್ಲಿದೆ, ಮಾರ್ಕೆಟ್ ಡೌನ್ ಸೈಡಲ್ಲಿದೆ. ಆಲ್ ಟೈಮಿಂದ ನಿಫ್ಟಿ 56% ಡೌನ್ ಸೈಡಲ್ಲಿದೆ. ನಿಫ್ಟಿ 500 ಇಂಡೆಕ್ಸ್ -7% ಡೌನ್ ಸೈಡಲ್ಲಿದೆ. ಮತ್ತು ನಿಫ್ಟಿ ಫೈನಾನ್ಷಿಯಲ್ ಸೆಕ್ಟರ್ ಆಲ್ ಟೈಮಿಂದ ಸುಮಾರು 2 to 3% ಡೌನ್ ಸೈಡಲ್ಲಿದೆ. ಆದರೆ HDFC ಅಸೆಟ್ ಮ್ಯಾನೇಜ್ಮೆಂಟ್ ಏನಿದೆ ಆಲ್ ಟೈಮ್ ಹೈಯಲ್ಲಿದೆ. ಈ ಕಾರಣಕ್ಕೋಸ್ಕರ ನಾನು ಸೆಕ್ಟರ್ ರೊಟೇಷನ್ ಏನಿದೆಲ್ಲ ತುಂಬ ಇಂಪಾರ್ಟೆಂಟು. ರಿಲೇಟಿವ್ ಸ್ಟ್ರೆಂತ್ಗೋಸ್ಕರ ನಾವು ಯಾವುದೇ ಮಾರ್ಕೆಟ್ ಕಂಡೀಷನಲ್ಲಿ ಕೂಡ ನಾವು ಹಣ ಸಂಪಾದನೆ ಮಾಡ್ಬೋದು. ಸೆಕ್ಟರ್ ರೊಟೇಷನ್ನ ಅನಲೈಸಿಸ್ ಮಾಡಿ ನೋಡಿ. ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು. HDFC ಏನಿದೆ ಆಲ್ ಟೈಮ್ ಹೈಯಲ್ಲಿದೆ ನೋಡಿ, ಆಲ್ ಟೈಮ್ ಹೈಯಲ್ಲಿದೆ HDFC. ಮಾರ್ಕೆಟ್ ಡೌನ್ ಸೈಡಲ್ಲಿದೆ, ಸೆಕ್ಟರ್ ಡೌನ್ ಸೈಡಲ್ಲಿದೆ. ಆದರೆ ಸ್ಟಾಕ್ ಏನಿದೆ ಆಲ್ ಟೈಮಲ್ಲಿ ಹೈಯರ್ ಹೈ ಮೂವ್ ಆಗ್ತಾ ಇದೆ, ಅಪ್ ಟ್ರೆಂಡ್ನಲ್ಲಿದೆ ಸ್ಟಾಕು. ಈ ಥರ ನೀವು ಕೂಡ ನನ್ನ ಕಾನ್ಸೆಪ್ಟನ್ನ ಯೂಸ್ ಮಾಡಿ, ನನ್ನ ಟ್ರೇಡಿಂಗ್ ರೂಲ್ಸ್ನ ಫಾಲೋ ಮಾಡಿ, ನೀವು ಥರ ಸ್ಟಾಕ್ನ ಸೆಲೆಕ್ಟ್ ಮಾಡಿ, ನಿಮ್ಮದೇ ಆದ ಟ್ರೇಡಿಂಗ್ ಮೆಥಡ್ನ ಯೂಸ್ ಮಾಡಿ. ನಿಮಗೆ ಈ ವಿಡಿಯೋನ ನೋಡಿ. ನಾವು ಸೆಕ್ಟರ್ ರೊಟೇಷನ್ನ ಯಾಕೆ ಮಾಡ್ತೀವಿ ಅಂದರೆ, ಫೈಂಡ್ ಮಾಡ್ತೀನಿ ಅಂದರೆ ಎಲ್ಲ ಮಾರ್ಕೆಟ್ ಕಂಡೀಷನಲ್ಲಿ ಹಣ ಸಂಪಾದನೆ ಮಾಡಬೇಕು, ಎಲ್ಲ ಟ್ರೇಡು ವಿನ್ನಿಂಗ್ ಟ್ರೇಡ್ ಇರಬೇಕು. ಹಾಗಾಗಿ ಸೆಕ್ಟರ್ ರೊಟೇಷನ್ ಕಾನ್ಸೆಪ್ಟ್ ಏನಿಲ್ಲ ತುಂಬಾ ಇಂಪಾರ್ಟೆಂಟು. ಫೈನಾನ್ಷಿಯಲ್ ಸೆಕ್ಟರ್ ಅಂತಲ್ಲ, ಫಾರ್ಮಾ ಸೆಕ್ಟರ್ ಆಗಿರೋದು, ಹೆಲ್ತ್ ಕೇರ್ ಸೆಕ್ಟರ್ ಆಗಿರೋದು, ಆ ಥರ ಎಲ್ಲ ಸೆಕ್ಟರ್ನ ಸ್ಟಾಕು ನನ್ನ ರೂಲ್ಸ್ಗೆ ಫಾಲೋ ಆದರೆ ಆ ಥರ ನಾನು ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀನಿ. ನೀವು ಕೂಡ ನನ್ನ ಥರ ನೀವು ಕೂಡ ಫೈಂಡ್ ಮಾಡಿ ಸೆಕ್ಟರ್ ರೊಟೇಷನ್ನ ಫಾಲೋ ಮಾಡಿ, ನೀವು ಕೂಡ ಹಣ ಸಂಪಾದನೆ ಮಾಡಿ. ನಿಮಗೆ ಈ ವಿಡಿಯೋನ ಗೊತ್ತಿಲ್ಲ ಅಂದರೆ ಮತ್ತೆ ರಿಪೀಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದೇ ಸಲ ಈ ವಿಡಿಯೋನ ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಟ್ರೇಡಿಂಗ್ನ ಆ ಲೈನ್ ಚಾರ್ಟ್ ಹಾಕೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದು ಕೂಡ ಫ್ರೀ ಆಫ್ ವರ್ಷನ್ ಇದೆ, ಅದು ಕೂಡ ನಿಮಗೆ ಹಾಕೋದು ಹೇಳ್ಕೊಡ್ತೀನಿ ಯಾವ ಥರ ಹಾಕಬೇಕಂತ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಫ್ ಇನ್ಫಾರ್ಮೇಷನ್ ಅಂದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ 5th ಪಾಯಿಂಟ್ ಅಂದರೆ ಸ್ಟಾಕ್ ಸೆಲೆಕ್ಷನ್ನಲ್ಲಿ ನಾನು 5th ಪಾಯಿಂಟ್ ಬಂದುಬಿಟ್ಟು ವಾಲ್ಯೂಮ್ ಆ್ಯಂಡ್ ಪ್ರೈಸ್ ಆ್ಯಕ್ಷನ್ ರಿಲೇಷನ್ ಕಾನ್ಸೆಪ್ಟ್. ಅದು ಯಾಕೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ನಾನು ಸ್ಟಾಕ್ ಸೆಲೆಕ್ಷನ್ ಮಾಡುವಾಗ ಯಾಕೆ ಅಂದರೆ ಆ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ರಿಲೇಷನ್ಶಿಪ್ ಕಾನ್ಸೆಪ್ಟ್ ಏನಿದೆಯಲ್ಲ, ಯಾರಾದರೂ ನಿಮ್ಮ ಸ್ಟಾಕ್ನಲ್ಲಿ ಆಪ್ರೇಟರ್ ಎಂಟ್ರಿ ಕೊಟ್ಟರೆ ಅದು ನಿಮ್ಮ ಜನುನ್ ಬೈ ಮಾಡ್ತಾ ಇದ್ದಾರೆ ಅಥವಾ ಫೇಕ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ಯಾರಿಗಾದರೂ ರಿಟೇಲರ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ರಿಲೇಷನ್ಶಿಪ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಆ ಕಾನ್ಸೆಪ್ಟ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಪ್ಲೀಸ್ ಈ ವಿಡಿಯೋನ ಇನ್ಫಾರ್ಮೇಷನ್ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು.